Hi everyone, welcome to Mindful Motherhood and yes, welcome to Manifest Dairies. ಸೊ ಪ್ರೆಗ್ನೆನ್ಸಿ ಅಂತ ಬಂದಾಗ ಎಲ್ಲ ಇಂಡಿಯನ್ ಹೌಸ್ ಹೋಲ್ಡ್ಗಳಲ್ಲಿ ಕಾಮನ್ ಆಗಿ ರೆಕಮೆಂಡ್ ಮಾಡೋದು ಈ ಕೇಸರಿ ಹಾಲನ್ನು ಕುಡೀರಿ ಅನ್ನುವಂಥದ್ದು. ಕೇಸರಿ ಹಾಲನ್ನು ಕುಡಿಯೋದ್ರಿಂದ ಡೆಫಿನೆಟ್ಲಿ ಅಡ್ವಾಂಟೇಜಸ್ ಕೂಡ ಇದೆ, ಬಟ್ ಇದ್ರ ಸುತ್ತಕೊಂಡಿರೋಂಥ ಮಿತ್ಸ್ ಏನಿದೆ ಅದನ್ನು ಕೇಳಿದ್ರೆ ನಗು ಬರುತ್ತೆ. ಅದನ್ನು ಡೆಫಿನೆಟ್ಲಿ ನಾವು ನಮ್ಮ ತಲೆಯಿಂದ ತೆಗೆದು ಹಾಕಬೇಕು. ಮೊದಲನೇದಾಗಿ ಕೇಸರಿ ಹಾಲು ಕುಡಿಯೋದ್ರಿಂದ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಪ್ರೆಗ್ನೆನ್ಸಿ ಟೈಮಲ್ಲಿ ಮೂಡನ್ನು ಚೆನ್ನಾಗಿಟ್ಕೊಳ್ಳುತ್ತೆ. ರಾತ್ರಿ ಹೊತ್ತು ಬಿಸಿ ಹಾಲನ್ನು ಕುಡಿದು ಮಲ್ಕೊಳ್ಳೋದ್ರಿಂದ ಒಳ್ಳೆ ನಿದ್ದೆ ಬರುತ್ತೆ. ಮೂರನೇದಾಗಿ ಕೇಸರಿ ಹಾಲನ್ನು ಕುಡಿಯೋದ್ರಿಂದ ಅಂದರೆ ಹಾಲಲ್ಲೇ ಆಲ್ರೆಡಿ ಕ್ಯಾಲ್ಶಿಯಂ ಆ್ಯಂಡ್ ತಕ್ಕಮಟ್ಟಿಗೆ ಪ್ರೋಟೀನ್ ಇರೋದ್ರಿಂದ ಕೇಸರಿ ಇದಕ್ಕೆ ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ. ಸೊ ಅಫ್ಕೋರ್ಸ್ ಇದನ್ನು ಕುಡಿಯೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಆದರೆ ಮೂಢನಂಬಿಕೆಗಳು ಅಂದರೆ ಕೇಸರಿ ಹಾಲು ಕುಡಿಯೋದ್ರಿಂದ ಮಗು ಬೆಳ್ಳಗೆ ಹುಟ್ಟುತ್ತೆ, ಇಂಟೆಲಿಜೆಂಟಾಗಿ ಹುಟ್ಟುತ್ತೆ, ಡೆಲಿವರಿ ಈಸಿ ಆಗುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪು. ಮಗು ಯಾವತ್ತಿದ್ರೂ ಕೂಡ ತಂದೆ ತಾಯಿ ಜೀನ್ಸ್ ಹೇಗಿರುತ್ತೋ ಹಾಗೆ ಹುಟ್ಟುತ್ತೆ ಹೊರತು ನಾವು ಏನು ಕುಡಿತೀವಿ ಏನು ತಿಂತೀವಿ ಅನ್ನೋದ್ರ ಮೇಲೆ ಮಗು ಅಂದಾಜ್ ಚಂದ ಡಿಪೆಂಡ್ ಆಗೋದಿಲ್ಲ.